ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಬಂದಳ್ನೋಡೆ ಬಂದಳ್ನೋಡೆ ಮಂದಿರದೋಳು. ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ, ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ. ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ಲೆನ್ನುತ್ತ, ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ಲೆನ್ನುತ್ತ, ಗಿಲ್ 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 ಎನ್ನುತ್ತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹ್ಯಾಪಿ ವರಮಹಾಲಕ್ಷ್ಮಿ ನಿಮ್ಮೆಲ್ರಿಗೂ. ಮತ್ತು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ ರೀ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು. ನಾನು ಯಾವ ಥರ ರೆಡಿ ಮಾಡಿದೆ, ಯಾವ ಥರ ಪೂಜೆ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಮತ್ತು ನೋಡೋಣ, ಚಲೋ. ನೋಡಿ, ನಾನು ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಮಾತ್ರ ಕಳಸ ಕೂಡಿಸಿದೆ. ನೋಡಿ, ಮುಂದೆ ನಿಂತ್ಕೊಂಡು ಕರೆಕ್ಟ್ ಇದೆಯೋ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಪೂಜೆ ಎಲ್ಲ ರೆಡಿ ಆದಮೇಲೆ ನಾನು ರೆಡಿಯಾಗಿ ಇವಾಗ ನಾವು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ, ನಾನು ನಮ್ಮ ನೆಗಣಿ ದೀಪ ಹಚ್ತಾ ಇದ್ವಿ. ದೀಪ ಹಚ್ಚಿಯಿಂದ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಇಬ್ಬರು. ಇವಾಗ ಪೂಜಾ ದೀಪ ಎಲ್ಲ ಹಚ್ಚಿದ್ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ಹೇಳ್ತೀನಿ. ಬನ್ನಿ ನೋಡೋಣ. ದೀಪ ಹಚ್ಚಿ ಊದಿನ ಕಡ್ಡಿ ಬೆಳಗ್ತಾ ಇದ್ದೀನಿ. ಈ ಲಕ್ಷ್ಮಿಗೂ ಬೆಳಗ್ತಾ ಇದ್ದೀನಿ, ಮನೆಯಲ್ಲಿ ದೇವ್ರ ಮನೆಯಲ್ಲಿನೂ ಬೆಳಗ್ತಾ ಇದ್ದೀನಿ. ಎಲ್ಲ ಕಡೆ ಊದಿನ ಕಡ್ಡಿ ಬೆಳಗಿ ಇವಾಗ ನಾವು ಪೂಜೆಗೆ ರೆಡಿಯಾಗಿ ಕೂತಿದ್ದೀವಿ. ನೋಡಿ, ನಾವು 4 ಜನ, ನಮ್ಮ ನಮ್ಮ ನೆಗಣಿ, ನಾನು, ನಮ್ಮ ಮನೆಯವ್ರು ಕೂತಿದ್ವಿ. ಫಸ್ಟಿಗೆ ಏನಪ್ಪ ಅಂತಂದರೆ ಕಂಕಣ ಕಟ್ಕೋಬೇಕು. ಕಂಕಣ ಕಟ್ಕೊಳ್ಳಿಂತ ಪೂಜೆ ಮಾಡಿದರೆ ಶ್ರೇಷ್ಠ ಆಗೋಲ್ಲ ಅಂಥೇಳಿ, ಹಾಗಾಗಿ ಫಸ್ಟು ಕಂಕಣ ಕಟ್ಕೊಂಡೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಇವಾಗ ಒಬ್ರಿಗೊಬ್ಬರು ಕುಂಕುಮ ಹಚ್ಕೊತಾ ಇದ್ದೀವಿ. ಎಲ್ಲರೂ ಕುಂಕುಮ ಹಚ್ಕೊಂಡಾದ್ಮೇಲೆ ಕಂಕಣ ಕಟ್ಕೊತೀವಿ ಒಬ್ರಿಗೊಬ್ಬರು. ಬನ್ನಿ ನೋಡಿ, ಇವಾಗ ಕಂಕಣ ಕಟ್ಕೊತಾ ಇದ್ದೀವಿ. ನಮ್ಮ ಮನೆಯವ್ರಿಗೆ ನಾನು ಕಟ್ಟಿದ್ದೆ, ನನಗೆ ಅವ್ರು ಕಟ್ಟಿದ್ರು, ಅವ್ರಿಗೆ ಒಬ್ರಿಗೊಬ್ರು ಕಟ್ಕೊಂಡ್ವಿ. ಕಟ್ಕೊಂಡಾದ್ಮೇಲೆ ವರಮಹಾಲಕ್ಷ್ಮಿ ಬುಕ್ ಇತ್ತಲ್ಲ, ಆ ಬುಕ್ಕಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಪೂಜೆ ಮಾಡಿದ್ವಿ. ಪೂಜೆ ಮಾಡಿ ಅಲ್ಲಿಟ್ಟು ಎಲ್ಲರೂ ನಮಸ್ಕಾರ ಮಾಡಿ ಅಲ್ಲಿಟ್ಟು ಮತ್ತೊಂದು ಸಲ ಊದಿನ ಕಡ್ಡಿ ಬೆಳಗ್ತೀವಿ. ಯಾಕಂದರೆ ಬುಕ್ಕಿಗೆ ಬೆಳಗಬೇಕಲ್ಲ ವರಮಹಾಲಕ್ಷ್ಮಿ. ಎಲ್ಲ ರೆಡಿ ಆದಮೇಲೆ ಬುಕ್ಕಿಗೂ ಊದಿನ ಕಡ್ಡಿ ಬೆಳಗಿ ಇವಾಗ ನಾವು ಎಲ್ಲರೂ ನಮಸ್ಕಾರ ಮಾಡಿ ಈಗ ನಾನು ಬುಕ್ ಓದ್ತೀನಿ. ಅಂದರೆ ಯಾವ ಥರ ಪೂಜೆ ಮಾಡಬೇಕು ದೇವರಿಗೆ, ಮತ್ತು ಯಾವ ಥರ ಕಥೆಗಳೂ ಇದೆ ಅದು ದೇವ್ರದ್ದು ಅಂಥೇಳಿ ನಾನು ಬುಕ್ ಓದ್ತಾ ಇದ್ದೀನಿ. ನೋಡಿ, ಫಸ್ಟ್ ಕಳಶಿಗೆ ಹೂವು ಅಕ್ಷತೆ ಏರಿಸ್ಬೇಕಂತಿತ್ತು ಬುಕ್ಕಲ್ಲಿ. ಹಾಗಾಗಿ ನಮ್ಮ ನೆಗಣಿ ಎದ್ದು ಕಳಶಕ್ಕೆ ಹೂವು ಅಕ್ಷತೆ ಹಾಕಿದ್ಲು. ಅದಾದಮೇಲೆ ಕುಂಕುಮಾರ್ಚನೆ ಮತ್ತು ಅಷ್ಟೋತ್ತರ ಎರಡೂ ಮಾಡಿದೆ. ಎರಡು ಮಾಡಿದ್ದಾದಮೇಲೆ ನಮ್ಮ ಮನೆಯವರು ಅಷ್ಟೋತ್ತರ ಹೇಳಿದ ತಕ್ಷಣ ಒಂದೊಂದು ಹೂವು ಹಾಕ್ತಾಯಿದ್ರು. ನಮ್ಮ ನೆಗಣಿ ಕುಂಕುಮಾರ್ಚನೆಗೆ ಕುಂಕುಮ ಹಾಕ್ತಾಯಿದ್ರು. ಇದೆಲ್ಲ ಆದಮೇಲೆ ಪೂಜೆ ಮುಗೀತು. ಪೂಜೆ ಮುಗಿದ್ಮೇಲೆ ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀವಿ. ನೋಡಿ, ಮಂಗಳಾರತಿ ಮಾಡಿ ನಾವೆಲ್ಲ ಮಂಗಳಾರತಿ ತೊಗೊಂಡ್ವಿ. ಮಂಗಳಾರತಿ ಆದಮೇಲೆ ನಮ್ಮ ಕಡೆ ಮೇನ್ ಕಳಶ ಬೆಳಬೇಕು. ಯಾಕಂದರೆ ಲಕ್ಷ್ಮಿ ಅಂದರೆ ಮುತ್ತೆ ಇದೆಲ್ಲ, ಅವಳಿಗೂ ಕಳಶ ಬೆಳಗಬೇಕಲ್ಲ. ಹಾಗಾಗಿ ಕಳಶ ಹಚ್ಚಿಟ್ಟು ಅವ್ರ ಜೋಡಿನೂ ಕಳಶ ಬೆಳಗಿದ್ರು, ನಾವು ಕಳಶ ಬೆಳಗಿ ಇವಾಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಎಲ್ರಿಗೂ ಚೆನ್ನಾಗಿಟ್ಟಿರಲಿ, ಎಲ್ರಿಗೂ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಎಲ್ರಿಗೂ ಕೇಳಿಕೊಂಡು ನಮಸ್ಕಾರ ಮಾಡಿದ್ವಿ. ಇವಾಗ ಮತ್ತೊಂದು ಸಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಪೂಜೆಗೆ ಯಾವ ಥರ ರೆಡಿ ಮಾಡಿದ್ದೀನಿ ಅಂತಂದು ಕ್ಲಿಯರಾಗಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಆ ಕಡೆ ಈ ಕಡೆ 2 ಲಕ್ಷ್ಮಿ ಮುಖವಾಡ ಇಟ್ಟಿದ್ದೆ. ಪೂಜೆಗೆ ಏನೇನು ಬೇಕಂದರೆ ಲಕ್ಷ್ಮಿಗೆ ರವೆ ಲಡ್ಡು ಅಂದರೆ ತುಂಬ ಶ್ರೇಷ್ಠ ಅಂತೆ. ಹಾಗಾಗಿ ರವೆ ಲಡ್ಡು ಮಾಡಿದೆ ನಾನು. ರವೆ ಲಡ್ಡು ಮಾಡಿದೆ. ಈ ಕಡೆ ಎಲ್ಲ ನೋಡಿ, ಲಕ್ಷ್ಮಿ ಎಲ್ಲ ಧನ ಇರಬೇಕಲ್ಲ ಅಂಥೇಳಿ ದುಡ್ಡು ಇಟ್ಟಿದ್ದು. ಮತ್ತು ದೃಷ್ಟಿ ಆಗಬಾರ್ದು ಅಂಥೇಳಿ ಕುಂಕುಮ ನೀರು ಮಾಡಿಟ್ಟಿದ್ದೆ. ರಾತ್ರಿ ದೃಷ್ಟಿ ತೆಗಿಬೇಕಂತ. ನೋಡಿ, ಲಕ್ಷ್ಮಿಗೆ ಜಡೆ ಹಾಕಿದ್ದೀನಿ, ಒಡವೆಗಳು ಹಾಕಿದ್ದೀನಿ, ಹೂವು ಹಾಕಿದ್ದೀನಿ. ಹಿಂದೆ ಕಮಲದ ಹೂವು ಇಟ್ಟಿದ್ದೀನಿ. ಲಕ್ಷ್ಮಿಗೆ ಕಮಲ ಹೂವು ಶ್ರೇಷ್ಠ ಅಲ್ಲ, ಹಾಗಾಗಿ ಕಮಲದ ಹೂವು ಇಟ್ಟಿದ್ದೀನಿ. ಮತ್ತು ಗೆಜ್ಜೆ ವಸ್ತ್ರ ಹಾಕಿದ್ದೀನಿ. ಜೋಡಿ ದೀಪನೂ ಹಚ್ಚಿಟ್ಟಿದ್ದೀನಿ, ತುಪ್ಪದ ದೀಪನೂ ಹಚ್ಚಿದ್ದೀನಿ, ತೆಂಗಿನಕಾಯಿನೂ ಹೊಡೆದೀನಿ. ಲಕ್ಷ್ಮೀ ದೇವಿಗೆ ನೈವೇದ್ಯಗೆ ಹೋಳಿಗೆನೂ ಮಾಡಿದ್ದೀನಿ ನಾನು ಇಟ್ಟಿನಿ. ನೋಡಿ, ಇವಾಗೆಲ್ಲ ಫುಲ್ಲು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ನಾನು ರೆಡಿ ಅಂತಂದು. ಚೆನ್ನಾಗಿದೆ ಅಲ್ಲ.
ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇವಾಗ ನಾವು ಒಂದೊಂದು ಫೋಟೋ ತೆಕ್ಕೊಂಡ್ವಿ ಪಕ್ಕ ನಿಂತ್ಕೊಂಡು ಪೂಜೆ ಆದ ತಕ್ಷಣವೇ. ಮತ್ತು ಈಗಂದರೆ ನಮ್ಮ ಮನೆಯವ್ರು ಇವಾಗ ಡ್ಯೂಟಿಗೆ ಹೋಗೋರಲ್ಲ, ಹಾಗಾಗಿ ಬೇಗ ಪೂಜೆ ಮುಗಿಸಿ ಅದಾದಮೇಲೆ ಸಂಜೆ ಇನ್ನು ಮುತ್ತೈದರಿಗೆ ಕುಂಕುಮಕ್ಕೆ ಕರೆದಿದ್ದೆ ನಾನು. ಮುತ್ತೈದರು ಬಂದು ಕುಂಕುಮ ತೊಗೊಂಡು, ಇವರು ನಮ್ಮ ಫ್ರೆಂಡು ಭಜನೆಗೆ ಹೋಗ್ತಾ ಇದ್ವಲ್ಲ ನಾವು, ಹಾಗಾಗಿ ಒಂದು ಹಾಡು ಹೇಳಿ ಅಂದೆ. ಈಗ ಅವ್ರೀಗ ಒಂದು ಹಾಡು ಹೇಳ್ತಾ ಇದ್ದಾರೆ ಲಕ್ಷ್ಮಿಗೆ. ತುಂಬ ಚೆನ್ನಾಗಿ ಹಾಡಿದರು ಅವರು. ಥ್ಯಾಂಕ್ ಯು ಫ್ರೆಂಡ್. ಭಾಗ್ಯದ ಲಕ್ಷ್ಮಿ ಬಂದಾಳು ನೋಡೆ, ಭಾಗ್ಯದ ಲಕ್ಷ್ಮಿ ಬಂದಾಳು ನೋಡೆ, ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ಲೆನ್ನೋತ, ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ಲೆನ್ನೋತ, ಗಿಲ್ 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 ಎನ್ನೋತ, ಅಂದುಗೆ ಕಿರುಗೆಜ್ಜೆ ಗಿಲ್ ಗಿಲ್ ಎನ್ನೋತ, ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತ, ಮುದ್ದು ಪಾದದಿ ಹೆಜ್ಜೆಯ ನಿಕ್ಕುತ್ತ, ಭಾಗ್ಯದ ಲಕ್ಷ್ಮಿ ಬಂದಾಳು ನೋಡೆ. ನೋಡಿ ಭಜನೆ ಮುಗೀತು. ಭಜನೆ ಮುಗಿದಾದ್ಮೇಲೆ ನಮ್ಮ ಫ್ರೆಂಡ್ಸ್ಗೆಲ್ಲ ಕುಂಕುಮ ಕೊಡ್ತಾಯಿದ್ದೀನಿ. ಕುಂಕುಮ ಕೊಟ್ಟಾದಮೇಲೆ ಹಣೆಗೆ ನೋಡಿ ಅರಿಶಿನ ಅಕ್ಕಿ ಕಾಳು ಮಿಕ್ಸ್ ಮಾಡಿ ಇಟ್ಟು ಅದನ್ನು ಹಣೆಗೆ ಹಚ್ತಾ ಇದ್ದೀನಿ. ಅದಾದಮೇಲೆ ಪನ್ನೀರ್ ಚಿಮ್ಸ್ತಾ ಇದ್ದೀನಿ. ಪನ್ನೀರ್ ಚಿಮ್ಸಿದ ಮೇಲೆ ಇವಾಗ ನಾನು ತಾಂಬೂಲ ತಂದು ಕೊಡ್ತೀನಿ ಅವರಿಗೆ. ತಾಂಬೂಲದಲ್ಲಿ ಏನಿತ್ತಪ್ಪ ಅಂದರೆ ಎಲೆ, ಅಡಿಕೆ, ತೆಂಗಿನಕಾಯಿ, ಬಾಳೆ, ಮತ್ತು ಅರಿಶಿನ, ಕುಂಕುಮ, ಮತ್ತು ಒಂದೊಂದು ಬ್ಲೌಸ್ ಪೀಸು, ಒಂದೊಂದು ನ್ಯಾಪ್ಕಿನ್ ಆದರೆ ಯೂಸ್ ಆಗುತ್ತಲ್ಲ ಗಿಫ್ಟ್ಗಿಂತ ಅಂತೇಳಿ ಅದಕ್ಕೆ ಒಂದು ನ್ಯಾಪ್ಕಿನ್ ಕೊಟ್ಟಿದ್ದು. ನಾನು ಹೊರಗಡೆ ಕುಂಕುಮಕ್ಕೆ ಹೋಗಿದ್ದೆ ನಮ್ಮ ಫ್ರೆಂಡ್ಸ್ ಮನೆಗೆ. ಆವಾಗ ಬಂದವರಿಗೆಲ್ಲ ನಮ್ಮ ನೆಗಣಿ ಕುಂಕುಮ ಕೊಡ್ತಾ ಇದ್ದಾಳೆ. ಅವರಿಗೆಲ್ಲ ಬಂದವರಿಗೆಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾಳೆ ಅವಳು. ಮತ್ತು ಸಂಜೆ ಫ್ರೆಂಡ್ಸ್ ಎಲ್ಲ ಬಂದು ಕುಂಕುಮ ತೊಗೊಂಡೋದಾದಮೇಲೆ ದೃಷ್ಟಿಯಾಗಿರುತ್ತೆ ದೇವಿಗೆ. ಹಾಗಾಗಿ ಕೆಂಪು ನೀರಿಂದ ದೃಷ್ಟಿ ತೆಗಿತಾ ಇದ್ದೀವಿ, ದೇವರಿಗೆ ಆರತಿ ಮಾಡ್ತಾಯಿದ್ವಿ. ಅದು ದೀಪ ಏನಿರುತ್ತಲ್ಲ ಹೊರಗಡೆ ಬಾಗಿಲ ಹತ್ರ ಆ ಕಡೆಯೊಂದು ಈ ಕಡೆಯೊಂದು ಇಟ್ಟು ಆ ಕೆಂಪು ನೀರು ಬಾಗಿಲ ಹತ್ರ ಹಾಕಬೇಕು. ಹಾಕಿದ್ದಾಗಿ ಬಂದಮೇಲೆ ಕದಲಿಸ್ಬೇಕು ದೇವ್ರನ್ನ ಕದಲಿಸಿದ ಮೇಲೆ ನಾವು ಯಾವಾಗಾದರೂ ತೆಗಿಬೋದು. ದೇವ್ರು ರಾತ್ರಿ ಆದರೂ ತೆಗಿಬೋದು, ಮಾರನೇ ದಿನ ಆದರೂ ತೆಗಿಬೋದು. ಯಾಕಂದರೆ ಇಷ್ಟು ಚೆಂದ ಅಲಂಕಾರ ಮಾಡಿರ್ತೀವಿ, ಆವತ್ತಿನ ದಿನ ತೆಗಿಯೋಕ್ಕೆ ಇಷ್ಟ ಆಗೋಲ್ಲ, ಹಂಗಾಗಿ ಮಾರನೇ ದಿನ ತೆಗಿತೀವಿ. ಮತ್ತು ಈ ವಿಡಿಯೋ ಇಷ್ಟೊತ್ತು ನೋಡಿ ಸಪೋರ್ಟ್ ಮಾಡಿದೆ ಅದಕ್ಕೆ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.